ವೀಕ್ಷಕರೇ, 2026 ವರ್ಷವನ್ನು ನಾವು ನೇಮಕಾತಿಗಳ ವರ್ಷ ಅಂತ ಹೇಳಿದರೆ ತಪ್ಪಾಗಲಾರದು. ಈಗ ನೋಡಿ, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ 750 ಫಾರೆಸ್ಟ್ ವಾಚರ್ಸ್ಗಳಿಗಾಗಿ ಒಂದು ಆನ್ಲೈನ್ ನೋಟಿಫಿಕೇಷನ್ನ ಬಿಟ್ಟಿರ್ತಾರೆ. ಟೋಟಲಿ ಪ್ರತಿಯೊಂದು ಸರ್ಕಲ್, ಈಗ ಶಿವಮೊಗ್ಗ ಸರ್ಕಲ್ ಇರ್ಬೋದು, ಮಂಗಳೂರು ಸರ್ಕಲ್ ಇರ್ಬೋದು, ಮೈಸೂರು ಸರ್ಕಲ್ ಇರ್ಬೋದು, ಬ್ಯಾಂಗ್ಳೂರು ಸರ್ಕಲ್ ಎಲ್ಲ ಸೇರಿಬಿಟ್ಟು 750 ಫಾರೆಸ್ಟ್ ವಾಚರ್ಸ್ಗಳಿಗಾಗಿ ನೋಟಿಫಿಕೇಷನ್ ಹೊಡಿಸಿರ್ತಾರೆ. ನೋಡಿ, ನಾನು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಬ್ಸೈಟಿಗೆ ಬಂದಿದ್ದೀನಿ. ಇಲ್ಲಿ ನೀವು ನೋಡೋದಾದರೆ ಇಲ್ಲಿ ಈ ರಿಕ್ರೂಟ್ಮೆಂಟ್ನ ನೀವು ತಗೊಂಡ್ರೆ ಇಲ್ಲಿ ಕೆಳಗಡೆ ಹಾಗೆ ಬಂದರೆ ನೋಡಿ, ಫಾರ್ ಡೀಟೇಲ್ಸ್ ಆರ್ ಆರ್ಡರ್ಸ್ ನೋಟಿಫಿಕೇಷನ್ ಅಂತ ಇದೆ. ಇಲ್ಲಿ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಕೆಳಗಡೆ ಬಂದರೆ ನೋಡಿ, ಫಾರೆಸ್ಟ್ ವಾಚರ್, ಈಗ ಕರೆದಿರ್ತಕ್ಕಂಥ ಫಾರೆಸ್ಟ್ ವಾಚರ್ ಹುದ್ದೆಗಳಿಗಾಗಿ ಎಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಸರ್ಕಲ್ ವೈಸ್ ಇಲ್ಲಿ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ನೋಡಿ, ಕೆನರಾ ಅಂತ ಇದೆ, ಕೆನರಾ ಸರ್ಕಲ್ 67 ಪೋಸ್ಟು. ಹಾಗೆ ಇಲ್ಲಿ ಬಂದರೆ 32 ಪೋಸ್ಟು ಕೊಡಗು ಸರ್ಕಲ್ಲು. ಹಾಗೆ ಇಲ್ಲಿ ಬಂತು ಅಂದರೆ 12 ಪೋಸ್ಟು ಧಾರವಾಡ ಸರ್ಕಲ್. ಕೆಳಗಡೆ ಬಂತು 54 ಪೋಸ್ಟು ಮ್ಯಾಂಗ್ಳೂರು ಸರ್ಕಲ್. ಹಾಗೆ ಹಾಸನ ಸರ್ಕಲ್ಗೆ 31 ಪೋಸ್ಟ್. ಹೀಗೆ ಇದು ಸರ್ಕಲ್ ವೈಸ್ನ ಡಿವೈಡ್ ಮಾಡಿದ್ದಾರೆ. ನೋಡಿ, ಚಿಕ್ಕಮಗಳೂರು ಸರ್ಕಲ್ ಮಂಗಳೂರು 60 ಪೋಸ್ಟ್ ಇದೆ. ನೋಡಿ, ಇದಕ್ಕೆ ಈ ಎಕ್ಸಾಮ್ಗೆ ನೀವು ಅಪ್ಲೈ ಮಾಡಲಿಕ್ಕೆ 10th ಪಾಸ್ ಆಗಿದ್ದರೆ ಸಾಕು. 10th ಪಾಸ್ ಆಗಿರೋರು ಈ ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು. ನೋಡಿ, ನಾನು ಈ ನೋಟಿಫಿಕೇಷನ್ ಬಂದ್ಬಿಟ್ಟು ಒಂದು ಮಂಗಳೂರು ಸರ್ಕಲ್ದು ನೋಟಿಫಿಕೇಷನ್ ತಗೊಂಡಿದ್ದೀನಿ. ಮಂಗಳೂರಲ್ಲಿ ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು 54 ಹುದ್ದೆಗಳಿದೆ. ಆ ಮಂಗಳೂರು ಸರ್ಕಲಲ್ಲೂ ಬರ್ತಕ್ಕಂಥ ಕೆಲವು ಅರಣ್ಯ ಪ್ರದೇಶಗಳನ್ನ ಇನ್ನೂ ಡಿವೈಡ್ ಮಾಡಿದ್ದಾರೆ. ಇಲ್ಲಿ ಹೀಗೆ ಬಂದ್ವಿ ಅಂದರೆ ನಾವು ಕೆಳಗಡೆ ನೋಡಿ, ನಿಮಗೆ ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 1/8/2026 ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ 31/8 ತನಕ ಇರುತ್ತೆ. 31 ದಿನಗಳ ಕಾಲಾವಕಾಶ ಕೊಟ್ಟಿರ್ತಾರೆ. ಅರ್ಜಿ ಶುಲ್ಕ ಬಂದ್ಬಿಟ್ಟು ನೋಡಿ, ಸಾಮಾನ್ಯ ಅರ್ಹತೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ, ಪುರುಷ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರುತ್ತೆ. ಮಹಿಳಾ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. ಹಾಗೆ ನೀವು SC/STಗೆ ಏನಾದರೂ ಬಂತು ಅಂದರೆ ಪುರುಷ ಅಭ್ಯರ್ಥಿಗೆ 100 ರೂಪೀಸ್ ಇರುತ್ತೆ, ಮಹಿಳಾ ಅಭ್ಯರ್ಥಿಗೆ 50 ರೂಪೀಸ್ ಇರುತ್ತೆ. ಓಕೆ, ನೋಡಿ, ಅರ್ಜಿ ಶುಲ್ಕನ ಎರಡು ಟೈಪಲ್ಲಿ ನೀವು ಪೇ ಮಾಡ್ಬೋದು. ಒಂದು ಆನ್ಲೈನಲ್ಲಿ UPI, ನೆಫ್ಟು, ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇ ಮಾಡ್ಬೋದು. ಇಲ್ಲ, ನಾನು ಆನ್ಲೈನ್ ಮಾಡಲ್ಲ, ಆಫ್ಲೈನೇ ಮಾಡ್ತೀನಿ ಅಂದರೆ ಅಲ್ಲಿ ನೀವು ಡ್ಯೂರಿಂಗ್ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಕ್ಯಾಶ್ ಅಂತ ಕೊಟ್ಟರೆ ನಿಮಗೆ ಈ ಚಾನಲ್ನು ಜನ್ರೇಟ್ ಆಗುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಯೂನಿಯನ್ ಯಾವುದಾದ್ರೂ ನೀವು ಶಾಖೆಗಳಿಗೆ ಹೋಗ್ಬಿಟ್ಟು ನೀವು ನಿಮ್ಮ ಪೇಮೆಂಟ್ನ ಮಾಡ್ಬೋದು. ಮತ್ತು ಇನ್ನೊಂದೇನೆಂದರೆ, ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಯಾವುದು ನಿಮ್ಮ ರಿಸರ್ವೇಷನ್ ಏನು ಕೊಟ್ಟಿರ್ತೀರಲ್ಲ, ನೀವು ಗ್ರಾಮೀಣ ಅಭ್ಯರ್ಥಿನೋ ಇಲ್ಲಿ ಕೊಟ್ಟಿದ್ದಾರೆ, ನೀಟಾಗಿ ಕೊಟ್ಟಿದ್ದಾರೆ ನೋಡಿ. ಅಭ್ಯರ್ಥಿಯು ಯಾವ ಪ್ರಮಾಣ ಪತ್ರ ದಾಖಲೆಗಳನ್ನು ಅರ್ಜಿ ಸಲ್ಲಿಸುವ ವೇಳೆ ಅಪ್ಲೋಡ್ ಮಾಡಿರುತ್ತಾರೆಯೋ ಅದೇ ಪ್ರಮಾಣ ಪತ್ರ ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆಯ ಎಲ್ಲ ಹಂತಗಳಲ್ಲಿಯೂ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು. ಇದನ್ನು ಯಾವುದೇ ಹಂತದಲ್ಲಿಯೂ ಬದಲಾವಣೆ ಮಾಡಲು ಅವಕಾಶವಿರುವುದಿಲ್ಲ. ಅಂದರೆ ನಿಮ್ಮ ಕ್ಯಾಸ್ಟ್ ಇರುತ್ತೆ, SC ಇರುತ್ತೆ, ST ಇರುತ್ತೆ, ಅಥವಾ ನೀವು ಗ್ರಾಮೀಣ ಅಭ್ಯರ್ಥಿ ಆಗಿರ್ತೀರಾ, ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ, ಅಥವಾ ಯೋಜನೆಗಳಿಂದ ನಿರಾಶ್ರಿತಗೊಂಡ ಕುಟುಂಬದ ಅಭ್ಯರ್ಥಿ ಆಗಿರ್ತೀರಾ ಅಂದರೆ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಯಾವ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿರ್ತೀರಲ್ಲ ಅದನ್ನು ನೆಕ್ಸ್ಟ್ ಹಂತದಲ್ಲಿ ನಿಮ್ಮ ಸೆಲೆಕ್ಷನ್ ಆಯಿತು, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತಾರೆ, ಆ ಹಂತದಲ್ಲಿ ಅದೇ ಡಾಕ್ಯುಮೆಂಟ್ ಇರಬೇಕು. ಆ ಡೇಟೆಡ್ ಏನಿರುತ್ತೋ ಆ ಡಾಕ್ಯುಮೆಂಟ್ ಇರಬೇಕು. ಡಾಕ್ಯುಮೆಂಟ್ಸ್ ಚೇಂಜ್ ಆಯಿತು ಅಂದರೂ ಕೂಡ ಅವರು ಕೂಡ ಇದನ್ನು ಪರಿಗಣನೆಗೆ ತಗೊಳ್ಳೋದಿಲ್ಲ ಅಂತ ಹೇಳಿರ್ತಾರೆ. ಈಗ ಅರ್ಜಿ ಶುಲ್ಕ ಪಾವತಿ ವಿಧಾನ ಆಯಿತು. ನೀವು ಆನ್ಲೈನಲ್ಲಾದರೂ ಮಾಡ್ಬೋದು, ಆಫ್ಲೈನಲ್ಲಾದರೂ ಮಾಡ್ಬೋದು. ಹಾಗೆ ಕೆಳಗಡೆ ಬಂತು ಅಂದರೆ ನೋಡಿ, ಇಲ್ಲಿ ಮೇನ್ ವೇತನ ಶ್ರೇಣಿ ಇದೆಯಲ್ಲ, ಇದು ಮೇನ್ ಆಗುತ್ತೆ ನಮಗೆ. ಈ ಪೇ ಬ್ಯಾಂಡ್ ಮೇನ್ ಆಗುತ್ತೆ ನೋಡಿ. ನಿಮ್ಮ ಬೇಸಿಕ್ ಬಂದುಬಿಟ್ಟು ಈ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಬೇಸಿಕ್ ಬಂದುಬಿಟ್ಟು 29,600 ರೂಪಾಯಿ ಬ್ಯಾಂಡ್. ಇದು ಇನ್ಕ್ರಿಮೆಂಟ್, ಇಯರ್ಲಿ ಇನ್ಕ್ರಿಮೆಂಟ್ 725 ರೂಪೀಸ್ನ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಅಪ್ ಟು ಈ ಬ್ಯಾಂಡ್ ಬಂದುಬಿಟ್ಟು 29,600 52,800. ಒಂದು ಒಳ್ಳೆ ಹ್ಯಾಂಡ್ಸಮ್ ಅಮೌಂಟೇ ಬರುತ್ತೆ ನಿಮಗೆ. ಒಳ್ಳೆ 10th ಮೇಲೆ ಇಷ್ಟು ಬರುತ್ತೆ ಅಂದರೆ ಓಕೆ. 10th ನಂದು 10th ಆಗಿಬಿಟ್ಟು PUC ಆಗಿದೆ, ಡಿಗ್ರಿ ಆಗಿದೆ, ನಾನೇನಕ್ಕೆ ಇದಕ್ಕೆ ಅಪ್ಲೈ ಮಾಡ್ಬೇಕು ಅವೆಲ್ಲ ಏನು ಅನ್ಕೊಬೇಡಿ. ಮೊದಲು ಯಾವುದೋ ಹುದ್ದೆಗಳನ್ನ ತಗೋಬೇಕು ಅಂದ್ಕೊಂಡಿರೋರು ಖಂಡಿತವಾಗ್ಲೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಇಲ್ಲಿ ಖಾಲಿ ಹುದ್ದೆಗಳ ವಿಭಾಗವಾರು ವರ್ಗೀಕರಣ ಮಾಡಿದ್ದಾರೆ ನೋಡಿ. ಮಂಗಳೂರು ಪ್ರಾದೇಶಿಕ ವಿಭಾಗದಲ್ಲಿ 26 ಇದೆ, ಕುಂದಾಪುರ ಪ್ರಾದೇಶಿಕ ವಿಭಾಗದಲ್ಲಿ 13 ಇದೆ, ಕುದುರೆಮುಖ ವನ್ಯಜೀವಿ ವಿಭಾಗದಲ್ಲಿ 15 ಇದೆ. ಹೀಗೆ ಬಂತು ಅಂದರೆ ಇಲ್ಲಿ ನೀಟಾಗಿ ಸ್ಪ್ಲಿಟಪ್ ಕೊಟ್ಟಿದ್ದಾರೆ ನೋಡಿ. ಸಾಮಾನ್ಯ ಅಭ್ಯರ್ಥಿಗೆ ಎಲ್ಲಿ ಇದು ಮಂಗಳೂರು ಪ್ರಾದೇಶಿಕ ವಿಭಾಗದ 26 ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಅಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ 6 ಪೋಸ್ಟ್ ಇದೆ. ಪರಿಶಿಷ್ಟ ಜಾತಿ ನೋಡಿ, ನಿಮಗೆ ಗೊತ್ತಿರುತ್ತೆ, ಇಂಟರ್ನಲ್ ರಿಸರ್ವೇಷನ್ ಅಂತ ತಂದಿದ್ದಾರೆ. ಪರಿಶಿಷ್ಟ ಜಾತಿಲೇ 3 ಪಂಗಡಗಳನ್ನ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ A 2 ಇದೆ, ಪರಿಶಿಷ್ಟ ಜಾತಿ ಪ್ರವರ್ಗ B 1 ಇದೆ, ಪರಿಶಿಷ್ಟ ಜಾತಿ ಪ್ರವರ್ಗ C 1 ಇದೆ. ಹಾಗೆ ಇಲ್ಲಿ ಬಂದರೆ ಪ್ರವರ್ಗ 2A
3 ಪೋಸ್ಟ್ ಇದೆ. B3A ಒಂದೊಂದು ಪೋಸ್ಟ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಗ್ರಾಮೀಣ ಅಭ್ಯರ್ಥಿಗೆ 4 ಪೋಸ್ಟ್ ಇದೆ. ನೋಡಿ ಆಲ್ಮೋಸ್ಟ್ ನಾನು ನೋಡ್ತಿರೋ ನೋಟಿಫಿಕೇಷನಲ್ಲಿ ಗ್ರಾಮೀಣ ಅಭ್ಯರ್ಥಿಗಳ ವೇಟೇಜ್ ಜಾಸ್ತಿ ಇದೆ. ನೋಡಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಒಂದೇ ಕೊಟ್ಟಿದ್ದಾರೆ. ಇದು ಮಂಗಳೂರು ಪ್ರಾದೇಶಿಕ ವಿಭಾಗದ 26. ಹೀಗೆ ಸ್ಪ್ಲಿಟಪ್ಗಳಿದೆ, ಕುಂದಾಪುರದ ಸ್ಪ್ಲಿಟಪ್ಗಳಿದೆ. ಹೀಗೆ ನೋಡ್ಕೊಳ್ಳಿ. ನೀವು ಇಲ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಬ್ಸೈಟಿಗೆ ಎಂಟ್ರಿ ಆದರೆ ನಿಮಗೆ ಕಂಪ್ಲೀಟ್ ನೋಟಿಫಿಕೇಷನ್ಸ್ ಇದೆ. ನೀವು ಯಾವ ಸರ್ಕಲಿಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡ್ರೆ ನೀವು ಅಲ್ಲಿ ಅಪ್ಲೈ ಮಾಡ್ಬೋದು. ಏನಂತ ಕೂಡಿದ ವಿಶೇಷಣೆ ಈ ಮೇಲ್ಕಂಡ ಖಾಲಿ ಹುದ್ದೆಗಳ ವರ್ಗೀಕರಣದಲ್ಲಿ ಅವಶ್ಯಕತೆ ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ಯಾವುದೇ ಸಂದರ್ಭದಲ್ಲಿ ಆಯ್ಕೆ ಪ್ರಾಧಿಕಾರವು ಬದಲಾವಣೆ ಮಾಡಿಕೊಳ್ಳಬಹುದಾಗಿರುತ್ತದೆ. ಈ ಮಾಹಿತಿಯನ್ನು ಕರ್ನಾಟಕ ಇಲಾಖೆಯ ಅಧಿಕೃತ ಜಾಲತಾಣ ಮುಖಪುಟದ ಕೆಳಭಾಗದ ನೇಮಕಾತಿ ಶೀರ್ಷಿಕೆ ಪ್ರಕಟಿಸಲಾಗುತ್ತೆ. ಏನೇ ಚೇಂಜಸ್ ಇತ್ತು ಅಂದರೆ, ಈಗ ಇಲ್ಲೇನೋ ಇಷ್ಟೇ ಇತರ ಅಭ್ಯರ್ಥಿ 1 ಕೊಟ್ಟಿದ್ದಾರೆ, ನಾನು 4 ಮಾಡ್ಬೋದು, 5 ಮಾಡ್ಬೋದು. ಅದು ಬಂದ್ಬಿಟ್ಟು ಇದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಆಗಿರುತ್ತೆ. ಅವ್ರು ಮಾಡಿದ್ರು ಮಾಡ್ಬೋದು. ಅದನ್ನು ಎಲ್ಲ ಅಪ್ಡೇಟ್ ಮಾಡ್ತಾರೆ. ಅದೇ ಈ ಅರಣ್ಯ ಅನ್ನೋ ವೆಬ್ಸೈಟ್ ಇದೆಯಲ್ಲ, ಅದರ ನೇಮಕಾತಿಲಿ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಅರ್ಹತೆಗಳು ನೀವು ನೋಡೋದಾದ್ರೆ ಎಲಿಜಿಬಿಲಿಟಿ ಆಬ್ವಿಯಸ್ಲಿ ಭಾರತೀಯ ನಾಗರಿಕನಾಗಿರಬೇಕು. ಮೇನ್ ಅಂದರೆ ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಹಾಗೂ ಅವರ ನೇಮಕಾತಿಯ ಕರ್ತವ್ಯಗಳ ತಕ್ಷಣ ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯಿಂದ ಮುಕ್ತರಾಗಿರಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಅಭ್ಯರ್ಥಿ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಯ ನಡೆಸುವ SSLC ಅಥವಾ SSLC ವಿದ್ಯಾರ್ಥಿ ತತ್ಸಮಾನ ವಿದ್ಯಾರ್ಥಿಯನ್ನು ಅರ್ಜಿ ಸಲ್ಲಿಸಲು ಈ ಮೇಲೆ ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ ಹೊಂದಿರಬೇಕು. ಮಿನಿಮಮ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು SLC ಆಗಿರುತ್ತೆ. ಬರೀ SLC ಮಾಡಿರೋರು ಹಾಕಬೇಕಂತೇಳಿ ನೀವು PUC ಡಿಗ್ರಿ ಮಾಡ್ಕೊಂಡಿರೋರು ಕೂಡ ಹಾಕ್ಬೋದು. ಯಾರಿಗೆ ಜಾಬ್ನ ತುಂಬ ನೀಡಿದೆಯಲ್ಲ ಅಂಥವ್ರು ಹಾಕ್ಬಿಟ್ಟು ಎಕ್ಸಾಮ್ನ ತಗೋಬೋದು. ಇನ್ನೊಂದು ಸರ್ಪ್ರೈಸಿಂಗ್ ಏನಂದರೆ ಎಕ್ಸಾಮ್ ಅಂದರೆ ಇಲ್ಲಿ ಯಾವುದೇ ರಿಟರ್ನ್ ಎಕ್ಸಾಮ್ಗಳು ಇರೋದಿಲ್ಲ. ಇಲ್ಲಿ ಬಂದ್ಬಿಟ್ಟು ಬರೀ ಫಿಸಿಕಲ್ ಎಕ್ಸಾಮ್ಸ್ಗಳು ನಡೆಯುತ್ತೆ. ಆ ಎಕ್ಸಾಮ್ಸ್ಗಳು ಪಾಸ್ ಆಯಿತು ಅಂದರೆ ಆಯಿತು. ಈಗ ನೆಕ್ಸ್ಟು ವಯೋಮಿತಿ ಕನಿಷ್ಠ ಬಂದ್ಬಿಟ್ಟು 18 ವರ್ಷ ಇರಬೇಕು. ಬಟ್ ಈ ನೋಟಿಫಿಕೇಷನಲ್ಲಿ 1 ಟೈಮ್ ಮೇಜರ್ ಅಂತ 5 ಇಯರ್ಸು ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ನೋಡಿ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಹಾಕಿಬಿಟ್ಟು ಈ ಆದೇಶ ದಿನಾಂಕದ ನಂತರ ಮುಂದಿನ ದಿನಾಂಕ 31/12/2027 ನೇರ ನೇಮಕಾತಿಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿ ಹೊರಡಿಸುವ ಅಧಿಸೂಚನೆಗಳನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಂಬಂಧಿಸಿ ಈ ಕೆಳಗಂಡಂತೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ 1 ಬಾರಿಯ ಕ್ರಮವಾಗಿ 5 ಇಯರ್ಸ್ 5 ವರ್ಷಗಳ ಸಡಿಲಿಕೆಯನ್ನು ನೀಡಲಾಗುತ್ತೆ. ನೋಡಿ ಮುಂಚೆಗೆ ಈ ಸಾಮಾನ್ಯ ಅಭ್ಯರ್ಥಿ ಬಂದ್ಬಿಟ್ಟು 25 ಇಯರ್ಸ್ ಇತ್ತು. ಈ ನೋಟಿಫಿಕೇಶನ್ ಪ್ರಕಾರ ಅಪ್ ಯಾವುದೇ ರಿಕ್ರೂಟ್ಮೆಂಟ್ 31/12/2027 ತನಕ ನಡೀತಲ್ಲ, ಅಲ್ಲಿ ತನಕನೂ 5 ವರ್ಷಗಳ ಸಡಿಲಿಕೆ ಇರುತ್ತೆ. ಇದು ಆ್ಯಕ್ಚುಲಿ 1 ಟೈಮ್ ಆಪರ್ಚುನಿಟಿ ಅನ್ಕೋಬೋದು ನಾವು. ಇದನ್ನು ಸ್ವಲ್ಪ ನೀಟಾಗಿ ಯೂಸ್ ಮಾಡ್ಕೋಬೇಕು. ಸಾಮಾನ್ಯ ಅಭ್ಯರ್ಥಿ 25 ಇರ್ತಿತ್ತು, 30 ಆಗಿದೆ. ಪ್ರವರ್ಗ 2A 2Bಗೆ 32, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ 33 ಆಗಿರುತ್ತೆ. ಹಾಗೆ ಮಾಜಿ ಸೈನಿಕರಿಗೆ ಸ್ವಲ್ಪ 3 ವರ್ಷಗಳ ಸೇರಿಸಿ ಸಡಿಲಿಕೆ ಕೊಟ್ಟಿರ್ತಾರೆ. ಹಾಗೆ ಕೆಳಗೆ ಬಂತು ಅರಣ್ಯ ಪ್ರೇರಕರಿಗೆ ಇದೆಯಲ್ಲ ಸ್ವಲ್ಪ ಜಾಸ್ತಿ ಇದೆ. ಸಾಮಾನ್ಯ ಅಭ್ಯರ್ಥಿಗೆ 40 ವರ್ಷ, ಪ್ರವರ್ಗ 2A 2Bಗೆ 42, ಪರಿಶಿಷ್ಟ ಜಾತಿ ಪಂಗಡ ಅಲ್ಲಿ ಅರಣ್ಯ ಪ್ರೇರಕರಾಗಿದ್ದರೆ ಅವ್ರಿಗೆ 43 ವರ್ಷ. ಇದು ಬಂದ್ಬಿಟ್ಟು ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಇದರ ನೇಮಕಾತಿ ವಿಧಾನ ನೀವು ನೇಮಕಾತಿ ಮತ್ತು ಆಯ್ಕೆ ವಿಧಾನ ನೋಡಿದರೆ ಇಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. 1:20 ಒಂದು ಹುದ್ದೆಗೆ ಎಷ್ಟು ಅಭ್ಯರ್ಥಿಗಳು? 20 ಅಭ್ಯರ್ಥಿಗಳು. ನೀವು ತಗೊಂಡಿರ್ತಕ್ಕಂಥ SSLC ಮಾರ್ಕ್ಸ್ ನೋಡಿ ಇಲ್ಲಿ ಹೇಳಿದರೆ ಆನ್ಲೈನ್ ಸ್ವೀಕೃತ ಅರ್ಜಿಗಳಲ್ಲಿ ಅಭ್ಯರ್ಥಿಗಳು ಭರ್ತಿ ಮಾಡಿರುವ ಮಾಹಿತಿ ವಿವರಗಳ ಆಧಾರದ ಮೇಲೆ ಆಯ್ಕೆ ಪ್ರಾಧಿಕಾರವು ಅಭ್ಯರ್ಥಿಗಳು SSLC ಅಥವಾ SSLC ವಿದ್ಯಾರ್ಥಿ ತತ್ಸಮಾನ ವಿದ್ಯಾರ್ಥಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ 1:20 ಅನುಪಾತದಲ್ಲಿ ಶಾರೀರಿಕ ಮಾನದಂಡಗಳ ಪರೀಕ್ಷೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ದೈಹಿಕ ತಾಳ್ವಿಕೆ ಪರೀಕ್ಷೆ, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್, ದೈಹಿಕ ಕಾರ್ಯಸಮರ್ಥತೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಪರೀಕ್ಷೆಗಳಿಗೆ ಅಭ್ಯರ್ಥಿಗಳ ವೃತ್ತಮಟ್ಟದ ಅರ್ಹತಾ ಪಟ್ಟಿಯನ್ನು ಸಿದ್ಧಪಡಿಸಿ ಪರೀಕ್ಷೆಗಳ ಕುರಿತು ದಿನಾಂಕಗಳನ್ನು ಕಾಲಕಾಲಕ್ಕೆ ಕರ್ನಾಟಕ ಅರಣ್ಯ ಇಲಾಖೆ ಅಧಿಕೃತ ಜಾಲತಾಣ ಇದರಲ್ಲಿ ಮುಖಪುಟದ ಕೆಳಭಾಗದಲ್ಲಿ ಹಾಕಿರ್ತೀವಿ ಅಂತ ಹೇಳಿ ನೋಡಿ. ಈ ಕುರಿತು ಇಲಾಖೆಯ ವತಿಯಿಂದ ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರ ನಡೆಸಲಾಗುವುದಿಲ್ಲ. ನೋಡಿ, ಡೈರೆಕ್ಟಾಗಿ ನಿಮಗೆ ಯಾವುದೇ ಒಂದು ಲೆಟರ್ ಆಗಲಿ ಮೇಲ್ ಆಗಲಿ ಮೇಲ್ ಮುಖಾಂತರ ಯಾವುದೇ ಒಂದು ಕಮ್ಯುನಿಕೇಷನ್ ಇದು ಅರಣ್ಯ ಇಲಾಖೆಯಿಂದ ನಡೆಯೋದಿಲ್ಲ. ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ಅರಣ್ಯ ಇಲಾಖೆ ವೆಬ್ಸೈಟಲ್ಲಿ ಹಾಕ್ತೀವಿ ಅಂತ ಹೇಳಿರ್ತಾರೆ. ನೋಡಿ, ಇಲ್ಲಿ ಯಾವುದೇ ರಿಟರ್ನ್ ಎಕ್ಸಾಮ್ ಇರೋಲ್ಲ. ಇಲ್ಲಿ 3 ಎಕ್ಸಾಮ್ಸ್ ಇರುತ್ತೆ. ಅದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಆಮೇಲೆ ಫಿಸಿಕಲ್ ಎಂಡೋರೆನ್ಸ್ ಟೆಸ್ಟ್, ಆಮೇಲೆ ಫಿಸಿಕಲ್ ಎಫಿಷಿಯನ್ಸಿ. ನೋಡಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ.
ನಿಮ್ಮ ಹೈಟ್ ಎಷ್ಟಿರಬೇಕು, ನಿಮ್ಮ ವೆಯ್ಟ್ ಎಷ್ಟಿರಬೇಕು. ಫಸ್ಟು ಅದು ಫಿಸಿಕಲ್ ಸ್ಟ್ಯಾಂಡರ್ಡ್ ಇರ್ತಾರೆ. ಕನಿಷ್ಠ ಇತರ ವರ್ಗಗಳ ಎಲ್ಲ ಅಭ್ಯರ್ಥಿಗಳು 160 ಸೆಂಟಿಮೀಟ್ರ್, ಅರಣ್ಯ ಬುಡಕಟ್ಟು ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕನಿಷ್ಠ 152 ಸೆಂಟಿಮೀಟ್ರ್, ಎದೆ ಸುತ್ತಳತೆ ಹೇಳಿದ್ದಾರೆ ಕನಿಷ್ಠ 79 ಇದೆ, ಎದೆ ಕನಿಷ್ಠ ಹೀಗೆ. ಇದು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಪುರುಷ ಅಭ್ಯರ್ಥಿಗಳಿಗೂ ಇರುತ್ತೆ, ಮಹಿಳಾ ಅಭ್ಯರ್ಥಿಗಳದ್ದು ಕನಿಷ್ಠ ಹೈಟ್ ಬಂದ್ಬಿಟ್ಟು 150 ಸೆಂಟಿಮೀಟರ್ ಇರುತ್ತೆ, ವೆಯ್ಟ್ ಅವ್ರದ್ದು 40 kg ಇರಬೇಕು ಮಿನಿಮಮ್. ಇಲ್ಲಿ ಅರಣ್ಯ ಬುಡಕಟ್ಟವರಿಗೆ ಸ್ವಲ್ಪ ಫಾರೆಸ್ಟ್ ಡ್ವೆಲ್ಲಿಂಗ್ಸ್ ಶೆಡ್ಯೂಲ್ ಟ್ರೈಬ್ಸ್ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಕಡಿಮೆ ಇರುತ್ತೆ, ಅವ್ರಿಗೆ ಕನಿಷ್ಠ 145 ಸೆಂಟಿಮೀಟರ್ 38 kg. ನೋಡಿ ಇಲ್ಲೊಂದು ಟಿಪ್ಪಣಿ ಕೊಟ್ಟಿರ್ತಾರೆ. ಈಗ ನಮ್ಮ ದೇಶದಲ್ಲಿ ತೃತೀಯ ಲಿಂಗಿಗಳು ಅಂತಲೂ ಬಂದಿದ್ದಾರೆ. ಆ ತೃತೀಯ ಲಿಂಗಿಗಳಿಗೆ ಯಾವ ಥರ ಮಾನದಂಡಗಳನ್ನ ಅಂತ, ಪುರುಷ ಅಭ್ಯರ್ಥಿಗಳಿಗೆ ಅನ್ವಯವಾಗುವ ಮೇಲ್ಕಂಡ ಎಲ್ಲ ಶಾರೀರಿಕ ಮಾನದಂಡಗಳು ಪುರುಷ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಅನ್ವಯವಾಗುವ ಮೇಲ್ಕಂಡ ಎಲ್ಲ ಶಾರೀರಿಕ ಮಾನದಂಡಗಳು ಮಹಿಳಾ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಅನುಸರಿಸತಕ್ಕದ್ದು. ಓಕೆ, ಈಗ ನಾವು ಜನರಲ್ ಆಗಿ ಮೇಲ್ ಏನು ಫಾಲೋ ಮಾಡ್ತಾರಲ್ಲ ಅದನ್ನು ಪುರುಷ ತೃತೀಯ ಲಿಂಗ ಫಾಲೋ ಮಾಡಬೇಕು, ಫೀಮೇಲ್ ಏನು ಫಾಲೋ ಮಾಡ್ತಾರೋ ಅದನ್ನು ಮಹಿಳಾ ತೃತೀಯ ಲಿಂಗಗಳು ಫಾಲೋ ಮಾಡಬೇಕು. ಮತ್ತು ಹೀಗೆ ನೋಡೋದಾದ್ರೆ ಫಿಸಿಕಲ್ ಡಿಫೆಕ್ಟ್ಸ್ ಏನಾದರೂ ಇದ್ದರೆ ಆ ಅಭ್ಯರ್ಥಿಗಳು ಅನರ್ಹರಾಗಿರ್ತಾರೆ ಅಂತ ಹೇಳ್ತಾರೆ. ಮಂಡಿಗಳು, ಬಾಗಿದ ಕಾಲುಗಳು, ಚಪ್ಪಟಿ ಪಾದ ಈ ಥರ ಇತ್ತು ಅಂದರೆ ನೀವು ಅನರ್ಹರಾಗಿರುತ್ತೆ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಐ ವಿಷನ್ನು ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ಕೂಡ ನೋಡ್ತಾರೆ. ಐ ವಿಷನ್ ಸ್ಟ್ಯಾಂಡರ್ಡ್ಸ್ ಇದೆ. ಹಾಗೆ ನೀವು ಕೆಳಗಡೆ ಬಂತು ಅಂದರೆ ನೋಡಿ ಇಲ್ಲಿ ಐ ವಿಷನ್ ಸ್ಟ್ಯಾಂಡರ್ಡ್ಸ್ ಇದೆ, ದೀಪ ಮತ್ತು ಬರ್ತೀನಿ ನೋಡಿ ನಂತರ ಇವೆಲ್ಲ ಸ್ಟ್ಯಾಂಡರ್ಡ್ಸ್ಗಳನ್ನ ನೀಟಾಗಿ ಕೊಟ್ಟಿದ್ದಾರೆ. ಓಕೆ, ಹಾಗೆ ಶ್ರವಣ ಪರೀಕ್ಷೆ ಇದೆ, ಹಿಯರಿಂಗ್ ಟೆಸ್ಟ್ ಇರುತ್ತೆ, ಇದನ್ನು ಕೂಡ ನೀಟಾಗಿ ಹಿಯರಿಂಗ್ ಟೆಸ್ಟ್ ನೋಡಿ ಅಭ್ಯರ್ಥಿಗಳ ಶ್ರವಣ ಪರೀಕ್ಷೆಯನ್ನು ಪರೀಕ್ಷಿಸಲು ಈ ಕೆಳಗಂಡ ಪರೀಕ್ಷೆಗಳನ್ನು ನಡೆಸಲಾಗುವುದು. ರಿನ್ನರ್ ಟೆಸ್ಟ್ ಇರುತ್ತೆ, ವೆಬ್ನರ್ ಟೆಸ್ಟ್ ಇರುತ್ತೆ, ಇವೆಲ್ಲ ಟೆಸ್ಟ್ಗಳನ್ನ ಮಾಡಲಾಗುತ್ತೆ. ಹಾಗೆ ನೋಡಿ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಅಂದರೆ ಏನಂತ, ಇದು ಈ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟಲ್ಲಿ ನಿಮಗೆ ರನ್ನಿಂಗ್ ಇನ್ಕ್ಲೂಡ್ ಆಗುತ್ತೆ. ಪುರುಷ ಅಭ್ಯರ್ಥಿಗಳು 1600 1.6 ಕಿಲೋಮೀಟರ್ ಎಷ್ಟು ನಿಮಿಷದೊಳಗಡೆ 7 ನಿಮಿಷದೊಳಗೆ ಮುಗಿಸ್ಬೇಕು. ಮಹಿಳಾ ಅಭ್ಯರ್ಥಿಗಳು 1000 ಮೀಟರ್ 1 ಕಿಲೋಮೀಟರ್ 6 ನಿಮಿಷದೊಳಗೆ ಮುಗಿಸ್ಬೇಕು. ಎಲ್ಲ ಇದೆ, ನೀಟಾಗಿ ಕೊಟ್ಟಿದ್ದಾರೆ. ಆಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಇದು 3 ಟೆಸ್ಟ್ಗಳು ನಡೆಯುತ್ತೆ. ಆ 3 ಟೆಸ್ಟ್ಗಳು ಬಂದ್ಬಿಟ್ಟು ನಿಮಗೆ ಎಲ್ಲ ಫಿಸಿಕಲ್ ಟೆಸ್ಟ್ಗಳು, ಯಾವುದೇ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ. ನೋಡಿ 100 ಮೀಟರ್ ಓಟ ಪುರುಷ ಅಭ್ಯರ್ಥಿಗಳು 15 ಸೆಕೆಂಡ್ ನೋಡಬೇಕು, 100 ಮೀಟರ್ ಓಟ ಮಹಿಳಾ ಅಭ್ಯರ್ಥಿಗಳು 18.5 ಸೆಕೆಂಡ್ಸಲ್ಲಿ ಇದೆಲ್ಲ ಇರುತ್ತೆ. ಇದರಲ್ಲಿ ಸೆಲೆಕ್ಷನ್ ಆದವ್ರನ್ನ ಏನು ಮಾಡ್ತಾರೆ, ನೆಕ್ಸ್ಟು ನಿಮ್ಮ ಮೆರಿಟ್ ಲಿಸ್ಟ ಅನೌನ್ಸ್ ಮಾಡಿಬಿಟ್ಟು ಡೈರೆಕ್ಟ್ ರಿಕ್ರೂಟ್ಮೆಂಟನ್ನ ತಗೋತಾರೆ ಇವರು. ನೋಡಿ ವಿಶೇಷ ಸೂಚನೆ ಒಂದು ನಿಮಗೆ ತೋರಿಸ್ಬಿಡ್ತೀನಿ. ಏನಪ್ಪ ಅಂದರೆ ಓಕೆ, ಇನ್ನೊಂದು ಓಕೆ, ನೀವು ಈ ಫಿಸಿಕಲ್ ಟೆಸ್ಟ್ಗೆ ಏನು ಹೋಗ್ತಿರಲ್ಲ, ಆ ಫಿಸಿಕಲ್ ಟೆಸ್ಟ್ಗೆ ಹೋಗೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಈ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರ, ಅಪ್ಲಿಕೇಶನ್ ಒಂದು ಕಾಪಿನ ನಿಮ್ಮ ಹತ್ರ ಇಟ್ಕೊಂಡು ಆ ಅಪ್ಲಿಕೇಶನ್ ಕಾಪಿನ ಫಿಸಿಕಲ್ ಟೆಸ್ಟ್ ಹೋಗೋ ಟೈಮಲ್ಲಿ ತೊಗೊಂಡು ಹೋಗಬೇಕಾಗುತ್ತೆ. ಆಯಿತಾ, ಅದನ್ನು ತಗೊಂಡು ಹೋದರೆ ಮಾತ್ರ ಅವರು ನಿಮಗೆ ನೆಕ್ಸ್ಟು ಈ ಫಿಸಿಕಲ್ ಆ್ಯಕ್ಟಿವಿಟೀಸ್ಗಳಿಗೆ ಅವಕಾಶನ ಕೊಡ್ತಾರೆ, ಇಲ್ಲಾಂದರೆ ಅವಕಾಶನ ಕೊಡೋದಿಲ್ಲ. ಅದಿಲ್ಲಿ ಮೆನ್ಷನ್ ಮಾಡಿದರೆ ನನಗೆ ಎಲ್ಲಿ ಸಿಗ್ತಾ ಇಲ್ಲ ಅದು. ಓಕೆ ಅಂತ ಓಕೆ, ವಿನಾಯಿತಿ ಮಾಹಿತಿ ಓಕೆ ಓಕೆ, ನಾನು ಅದನ್ನು ಓದಿದ್ದೀನಿ ಆಲ್ರೆಡಿ. ನೋಡಿ ಸರಿ, ಇಲ್ಲಿದೆ ನೋಡಿ ಕರೆಪತ್ರದ ಹಾಲ್ ಟಿಕೆಟ್ ಜೊತೆಗೆ ಆನ್ಲೈನ್ ನೀವೇನು ನಿಮಗೆ ಫಿಸಿಕಲ್ ಟೆಸ್ಟಿಗೆ ಇದು ಕೊಡ್ತಾರಲ್ಲ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಭ್ಯರ್ಥಿಗಳು ಶಾರೀರಿಕ ಮಾನದಂಡಗಳ ಪರೀಕ್ಷೆ ಮತ್ತು ದೈಹಿಕ ಕಾರ್ಯ ಸಮೂಹ ಪರೀಕ್ಷೆಗಳು ಹಾಜರಾಗುವ ಕರೆಪತ್ರದ ಜೊತೆಗೆ ಈ ಕೆಳಕಂಡ ಯಾವುದಾದ್ರೂ ಒಂದು ಗುರುತಿನ ಚೀಟನ್ನು ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು ಮತ್ತು ಅದರ ಒಂದು ಸ್ವಯಂ ದೃಢೀಕೃತ ಪ್ರತಿಯನ್ನು ಆಯ್ಕೆ ಪ್ರಾಧಿಕಾರ ನೇಮಕಾತಿ ಪ್ರಾಧಿಕಾರಕ್ಕೆ ನೀಡುವುದು. ಅಂದರೆ ನೀವು ಯಾವುದಾದ್ರು ತಗೊಳ್ಳಿ, ಆಧಾರ್ ಕಾರ್ಡು, ಪಾಸ್ಪೋರ್ಟ್, ಏನೋ ಒಂದು ನಿಮ್ಮ ಐಡೆಂಟಿ ಕಾರ್ಡ್ ಏನೋ ಒಂದು ತೊಗೊಂಡು ಹೋಗಬೇಕು, ಅದನ್ನು ಸೆಲ್ಫ್ ಅಟೆಸ್ಟೇಟ್ ಮಾಡಿಬಿಟ್ಟು ಆ ಪ್ರಾಧಿಕಾರಕ್ಕೆ ಕೂಡ ಕೊಡಬೇಕು. ಹಾಗೆ ಕೆಳಗೆ ಬಂದರೆ ನೋಡಿ ಕರೆಪತ್ರ ಹಾಲ್ ಟಿಕೆಟ್ ನಿಮಗೆ ಕೊಟ್ಟಿರ್ತಾರೆ. ಅಂದರೆ ಫಿಸಿಕಲ್ ಟೆಸ್ಟ್ ಈ ದಿನ ಇಂಥ ದಿನ ಇದೆ ಅಂತ ನಿಮಗೆ ಕೊಟ್ಟ ಮೇಲೆ ಈ ಹಾಲ್ ಟಿಕೆಟ್ ಜೊತೆಗೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಆನ್ಲೈನ್ ಅರ್ಜಿಯ ಜೆರಾಕ್ಸ್ ಪ್ರತಿಯನ್ನು ಸಹ ತರತಕ್ಕದ್ದು. ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಕೂಡ ನೀವು ತಗೊಂಡೋಗ್ಬೇಕು. ತಪ್ಪಿದ್ದಲ್ಲಿ ಮೇಲಿನ ಪರೀಕ್ಷೆಗಳಿಗೆ ಹಾಜರಾಗಲು ಅನುಮತಿ ನೀಡಲಾಗುವುದಿಲ್ಲ. ನೋಡಿ ಈಗ ನೀವು ಅಪ್ಲಿಕೇಶನ್ ಹಾಕ್ತೀರಾ, ಅಪ್ಲಿಕೇಶನ್ ಆದಮೇಲೆ 1:20 ನಿಮ್ಮ ಶೆಡ್ಯೂಲಿಂಗ್ ನಡೆಯುತ್ತೆ. ಶೆಡ್ಯೂಲಿಂಗ್ ನಡೆದಾಗ ನಿಮಗೆ ಹಾಲ್ ಟಿಕೆಟ್ ಕೊಡ್ತಾರೆ. ಹಾಲ್ ಟಿಕೆಟ್ನ ತಗೊಂಡು ನೀವು ಫಿಸಿಕಲ್ ಟೆಸ್ಟಿಗೆ ಇದಾಗ್ತಿರಲ್ಲ,
ಅವತ್ತು ಫಿಸಿಕಲ್ ಟೆಸ್ಟಿಗೆ ಭಾಗವಹಿಸ್ತಿರಲ್ಲ ಅವತ್ತು ಯಾವುದಾದ್ರೂ ಒಂದು ಗುರುತಿನ ಚೀಟಿ ತೊಗೊಂಡು ಹೋಗಬೇಕು. ಹಾಗೆಯೇ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿರ್ತಕ್ಕಂಥ ಒಂದು ಜೆರಾಕ್ಸ್ ಪ್ರತಿಯನ್ನು ತಗೊಂಡು ಹೋಗಬೇಕಾಗುತ್ತೆ. ಜೆರಾಕ್ಸ್ ಪ್ರತಿಯನ್ನು ತಗೊಂಡು ಹೋಗಲಿಲ್ಲ ಅಂದರೆ ನಿಮಗೆ ಫಿಸಿಕಲ್ ಟೆಸ್ಟ್ಗಳಿಗೆ ಯಾವುದಕ್ಕೂ ನಿಮಗೆ ಅನುಮತಿ ಕೊಡಲ್ಲ. ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ನೀಟಾಗಿ ಕೊಟ್ಟಿದೆ ನೋಡಿ, ಮಹಿಳಾ ಅಭ್ಯರ್ಥಿಗಳು 12 ವಾರಗಳ ಮೇಲ್ಪಟ್ಟ ಗರ್ಭಿಣಿ ಅಥವಾ 6 ವಾರಗಳ ಕಡಿಮೆ ಬಾಣಂತಿ ಸ್ತ್ರೀಯರಾಗಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಆರೋಗ್ಯದ ಹಿತದೃಷ್ಟಿಯಿಂದ ದೈಹಿಕ ತಾಳ್ವಿಕೆ ಮತ್ತು ದೈಹಿಕ ಸಮರ್ಥತೆ ಪರೀಕ್ಷೆಗಳಲ್ಲಿ ಪಾಲ್ಗೊಳ್ಳಲು ತಾತ್ಕಾಲಿಕವಾಗಿ ಅವಕಾಶವಿರುವುದಿಲ್ಲ. ಅಂತಹ ಅಭ್ಯರ್ಥಿಗಳು ಈ ಪರೀಕ್ಷೆಗಳ ಸಮಯದಲ್ಲಿ ಅಥವಾ ಮುಂಚಿತವಾಗಿ ಆಯ್ಕೆ ಪ್ರಾಧಿಕಾರಕ್ಕೆ ಈ ಕುರಿತು ವೈದ್ಯಕೀಯ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. ವೈದ್ಯಕೀಯ ಪ್ರಮಾಣ ಪತ್ರವನ್ನು ಸಲ್ಲಿಸದೇ ಇರುವ ಅಭ್ಯರ್ಥಿಗಳನ್ನು ನೇಮಕಾತಿ ಪ್ರಕ್ರಿಯೆಯಿಂದ ಕೈಬಿಡಲಾಗುವುದು. ನೋಡಿ, ಈಗ ಏನೋ ಶೆಡ್ಯೂಲಿಂಗ್ ಆಗಿರುತ್ತೆ, ಈ ಥರ ಗರ್ಭಿಣಿಯರ ಹತ್ರ ಬಾಣಂತಿರಿತ್ತು ಅಂದರೆ ಒಂದು ನೀಟಾಗಿ ಆ ಪ್ರಾಧಿಕಾರಕ್ಕೆ ಪ್ರಾಧಿಕಾರಕ್ಕೆ ಒಂದು ಈ ಥರ ಇದೆ ಅಂತ ಹೇಳಿದರೆ ಸಾಕು, ಅವರು ನೆಕ್ಸ್ಟ್ ನಿಮಗೆ ಶೆಡ್ಯೂಲ್ ಮಾಡ್ತಾರೆ. ಈ ಎಕ್ಸಾಮ್ಗಳನ್ನ ನೆಕ್ಸ್ಟ್ ಶೆಡ್ಯೂಲ್ ಮಾಡ್ತೀವಿ ಅಂತ ಇದೆ ಇದರಲ್ಲಿ. ನೋಡಿ, 10th ಆಗಿರೋರು ಯಾರೆಲ್ಲ ಇದಿರಲ್ಲ, ಈ ಫಾರೆಸ್ಟ್ ವಾಚರ್ ಹುದ್ದೆಗಾಗಿ ಅಪ್ಲೈ ಮಾಡಿ. ಫಾರೆಸ್ಟ್ ವಾಚರ್ ಏನಪ್ಪ, ಫಾರೆಸ್ಟ್ ವಾಚರ್ ನಾನು ಹೋಗಬೇಕಾ, 10th ಮಾಡ್ಕೊಂಡಿದ್ದೀನಿ, PUC ಮಾಡ್ಕೊಂಡಿದ್ದೀನಿ, ಡಿಗ್ರಿ ಹುದ್ದೆಗಳಿಗೆ ಅಪ್ಲೈ ಮಾಡಿ. ಪ್ರಮೋಷನ್ ಪಾಲಿಸಿ ಬಂದ್ಬಿಟ್ಟು ತುಂಬ ಫಾಸ್ಟಾಗಿ ಆಗುತ್ತೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ. ಯಾಕಂದರೆ ನಮ್ಮ ಕಸಿನ್ಸ್ ಎಲ್ಲ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಈ ಫಾರೆಸ್ಟ್ ವಾಚರ್ ಹುದ್ದೆಗಳಿಗೆ ಏನಾದರೂ ಅಪ್ಲೈ ಮಾಡಬೇಕಿತ್ತು ಅಂದರೆ ಈ ವಿಡಿಯೋ ಕಮೆಂಟ್ ಮಾಡಿ, ನಾನು ನಿಮಗೆ ಅಪ್ಲೈ ಮಾಡಿಕೊಡ್ತೀನಿ. ಧನ್ಯವಾದಗಳು.